ಹಾಯ್ ಹಲೋ ನಮಸ್ಕಾರ. ನರ್ಸಿಂಗ್ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ಟರ್ಮಿನಾಲಜಿ ಎಸ್ ಕನ್ನಡ ವಿವರಣೆಯನ್ನು ನೋಡೋಣ ಬನ್ನಿ. ಸೆಕ್ಷುವಲ್ ಡಿಸ್ಫಂಕ್ಷನ್, ಅ ಡಿಗ್ರಿ ಆಫ್ ಪರ್ಸಿಸ್ಟೆಂಟ್ ಆರ್ ರಿಕರೆಂಟ್ ಸಿಂಪ್ಟಮ್ಸ್, ಡಿಕ್ರೀಸ್ ಇನ್ ಅ ಕ್ವಾಲಿಟಿ ಆಫ್ ಸೆಕ್ಷುವಲ್ ಸ್ಟಿಮ್ಯುಲೇಷನ್ ಡ್ಯೂರಿಂಗ್ ಎನಿ ಫೇಸ್ ಆಫ್ ಸೆಕ್ಷುವಲ್ ರೆಸ್ಪಾನ್ಸ್ ಸೈಕಲ್. ಸೆಕ್ಷುವಲ್ ಡಿಸ್ಫಂಕ್ಷನ್ ಅಂದರೆ ಸೆಕ್ಷುವಲ್ ಆ್ಯಕ್ಟಿವಿಟಿ ಟೈಮಲ್ಲಿ ಡಿಫಿಕಲ್ಟಿ ಅಥವಾ ಪ್ರಾಬ್ಲಮ್ ಎಕ್ಸ್ಪೀರಿಯನ್ಸ್ ಆಗುವುದು. ಇದಕ್ಕೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಎಂದು ಹೇಳುತ್ತಾರೆ. ಸೆಕ್ಷುವಲ್ ಸೆಡಿಸಮ್, ಅ ಪರ್ಸನ್ ಫೀಲ್ಸ್ ಹ್ಯಾಪಿ ಆರ್ ಎಕ್ಸೈಟೆಡ್ ಬೈ ಹರ್ಟಿಂಗ್ ಆರ್ ಟ್ರಬಲಿಂಗ್ ಅನದರ್ ಪರ್ಸನ್ ಡ್ಯೂರಿಂಗ್ ಸೆಕ್ಷುವಲ್ ಆ್ಯಕ್ಟಿವಿಟಿ. ಸೆಕ್ಷುವಲ್ ಸೆಡಿಸಮ್ ಅಂದರೆ ವ್ಯಕ್ತಿಯು ತನ್ನ ಸೆಕ್ಷುವಲ್ ಪಾರ್ಟ್ನರ್ಗೆ ನೋವು ಕೊಡುವುದರಿಂದ ಸಂತೋಷ ಪಡುತ್ತಾನೆ. ಇದಕ್ಕೆ ಸೆಕ್ಷುವಲ್ ಸೆಡಿಸಮ್ ಎಂದು ಹೇಳುತ್ತಾರೆ. ಸೋಷಿಯಲ್ ಫೋಬಿಯಾ, ಎಕ್ಸೆಸಿವ್ ಆ್ಯಂಡ್ ಪರ್ಸಿಸ್ಟೆಂಟ್ ಇರ್ರೇಷನಲ್ ಫಿಯರ್ ಆಫ್ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಆರ್ ಸಿಚುವೇಶನ್ಸ್. ಅಂದರೆ ಜನರ ಮುಂದೆ ಮಾತನಾಡುವುದು ಅಥವಾ ಕೆಲಸ ಮಾಡುವುದು ಸೋಷಿಯಲ್ ಸಿಚುವೇಶನಲ್ಲಿ ಇರುವುದಕ್ಕೆ ತುಂಬ ಎಂಗ್ಸೈಟಿ ಫೀಲ್ ಆಗುವುದಕ್ಕೆ ಸೋಷಿಯಲ್ ಫೋಬಿಯಾ ಎಂದು ಹೇಳುತ್ತಾರೆ. ಉದಾಹರಣೆಗೆ ಪಬ್ಲಿಕ್ನಲ್ಲಿ ಜನರ ಮುಂದೆ ಸ್ಪೀಚ್ ಕೊಡೋಕ್ಕೆ ಅವನು ತುಂಬ ನರ್ವಸ್ ಫೀಲ್ ಆಗುತ್ತಾನೆ. ಇದೆಲ್ಲ ಸೋಷಿಯಲ್ ಫೋಬಿಯಾ ಎಂದು ಹೇಳುತ್ತಾರೆ. Somatic passivity, patient believes that sensations are being imposed upon his body by an outside forces. ವ್ಯಕ್ತಿಯು ತಾನೇ ತನ್ನ ದೇಹದ ಮೂಮೆಂಟನ್ನು ಮಾಡ್ತಾ ಇಲ್ಲ, ಯಾರೋ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನಿಸ್ತಿದೆ ಎಂದು ಹೇಳುತ್ತಾನೆ. ಉದಾಹರಣೆಗೆ ವ್ಯಕ್ತಿಯು ತನ್ನ ಕೈಯನ್ನು ತಾನು ಮೂವ್ ಮಾಡ್ತಾ ಇಲ್ಲ, ಯಾರೋ ಫೋರ್ಸ್ ಮಾಡಿ ತನ್ನಷ್ಟಕ್ಕೆ ತಾನೇ ಮೂವ್ ಆಗುವ ಹಾಗೆ ಮಾಡ್ತಾ ಇದ್ದಾರೆ ಎಂದು ಹೇಳುತ್ತಾನೆ. ಇದಕ್ಕೆ ಸೊಮ್ಯಾಟಿಕ್ ಪ್ಯಾಸಿವಿಟಿ ಎಂದು ಹೇಳುತ್ತಾರೆ. SSRIs means serotonin specific reuptake inhibitors used in the treatment of depression. ಅಂದರೆ ಇದು ಡಿಪ್ರೆಷನ್, ಆಂಗ್ಸೈಟಿ ಅಂತಹ ಮುಂತಾದ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ನ ಟ್ರೀಟ್ಮೆಂಟ್ಗೆ ಬಳಸುವ ಮೆಡಿಸಿನ್. ಉದಾಹರಣೆಗೆ ಡಾಕ್ಟರ್ ಇದನ್ನು ಡಿಪ್ರೆಷನ್ ಪೇಷಂಟಿಗೆ ಪ್ರಿಸ್ಕ್ರೈಬ್ ಮಾಡುತ್ತಾರೆ. ಇದರಿಂದ ಡಿಪ್ರೆಷನ್ ಸಿಂಪ್ಟಮ್ಸ್ ಕಡಿಮೆ ಆಗುತ್ತದೆ. ಸ್ಟೀರಿಯೋಟೈಪ್ಸ್, ಅ ಪರ್ಸಿಸ್ಟೆಂಟ್ ಮೆಕ್ಯಾನಿಕಲ್ ರಿಪಿಟೇಷನ್ ಆಫ್ ಸ್ಪೀಚ್ ಆರ್ ಮೋಟಾರ್ ಆ್ಯಕ್ಟಿವಿಟೀಸ್. ಅಂದರೆ ಮಾನಸಿಕ ರೋಗಿಗಳ ಬಗ್ಗೆ ನೆಗೆಟಿವ್ ಐಡಿಯಾಸ್ ಆರ್ ಬಿಲೀವ್ಸನ್ನು ಇಟ್ಕೊಂಡಿರುವುದು. ಉದಾಹರಣೆಗೆ ಮಾನಸಿಕ ರೋಗಿಗಳು ತುಂಬ ಡೇಂಜರಸ್, ಅವರು ರಿಕವರಿ ಆಗುವುದೇ ಇಲ್ಲ, ಅವರ ಮೈಂಡ್ ಯಾವಾಗಲೂ ವೀಕ್ ಆಗಿರುತ್ತದೆ ಅಂತ ಸೊಸೈಟಿನಲ್ಲಿ ಇರುವ ರಾಂಗ್ ಬಿಲೀವ್ಸ್, ಇದನ್ನು ಸ್ಟೀರಿಯೋಟೈಪ್ಸ್ ಎಂದು ಹೇಳುತ್ತಾರೆ. Stress, a condition that results when a trait or challenges to one's well-being requires a person to adjust or adapt to the environment. ಅಂದರೆ ಒಬ್ಬ ವ್ಯಕ್ತಿಗೆ ಡಿಫಿಕಲ್ಟ್ ಸಿಚುವೇಷನ್ನಲ್ಲಿ ಆಗುವ ಟೆನ್ಷನ್, ಒತ್ತಡಕ್ಕೆ ಸ್ಟ್ರೆಸ್ ಎಂದು ಹೇಳುತ್ತಾರೆ. ಸ್ಟೂಪರ್, ಅ ಸ್ಟೇಟ್ ಇನ್ ವಿಚ್ ದ ಇಂಡಿವಿಜುವಲ್ ಡಸ್ ನಾಟ್ ರಿಯಾಕ್ಟ್ ಟು ಹೀಸ್ ಸರೌಂಡಿಂಗ್ಸ್. ಅಂದರೆ ವ್ಯಕ್ತಿಯು ನೋಡಲು ಹುಷಾರಾಗಿಯೇ ಇದ್ದಾನೆ ಎಂದು ಅನಿಸುತ್ತದೆ, ಬಟ್ ಅವನು ಮಾತನಾಡುವುದಿಲ್ಲ, ಹಾಗೆ ತನ್ನ ಸುತ್ತಮುತ್ತಲಿನ ವಾತಾವರಣಕ್ಕೆ ಅಥವಾ ಜನರೊಂದಿಗೆ ರೆಸ್ಪಾಂಡ್ ಮಾಡುವುದಿಲ್ಲ. ಇದಕ್ಕೆ ಸ್ಟೂಪರ್ ಎಂದು ಹೇಳುತ್ತಾರೆ. ಸ್ಟಟರಿಂಗ್, ರಿಪಿಟೇಟಿವ್ ಆರ್ ಪ್ರೊಲಾಂಗ್ಡ್ ಸೌಂಡ್ ವಿತ್ ಪಾಸ್ ಆ್ಯಂಡ್ ಮೊನೊಸಿಲಾಬಿಕ್ ಬ್ರೋಕನ್ ವರ್ಡ್ಸ್. ಅಂದರೆ ವ್ಯಕ್ತಿಯು ಮಾತನಾಡುವಾಗ ಮಾತು ತಡೆದಂತಾಗುತ್ತದೆ ಮತ್ತು ಸ್ಟ್ರಕ್ ಆಗುತ್ತದೆ. ಇದಕ್ಕೆ ಸ್ಟಟರಿಂಗ್ ಎಂದು ಹೇಳುತ್ತಾರೆ. Substance refers to any drugs, medications that share the potential for abuse. ದೇಹಕ್ಕೆ ಅಥವಾ ಮನಸ್ಸಿಗೆ ಪ್ರಭಾವ ಬೀರುವ ಯಾವುದಾದರೂ ಒಂದು ವಸ್ತು. ಉದಾಹರಣೆಗೆ ಅದು ಸಾರಾಯಿ, ಸಿಗರೇಟ್, ಡ್ರಗ್ಸ್ ಇತ್ಯಾದಿ ಯಾವುದೇ ಒಂದು ವಸ್ತುವಾಗಿರಬಹುದು. ಅದಕ್ಕೆ ಸಬ್ಸ್ಟೆನ್ಸ್ ಎಂದು ಹೇಳುತ್ತಾರೆ. Substance abuse, maladaptive recurring use of a substance accompanied by repeated determinant effects as a result of continued use. ಅಂದರೆ ದೇಹ ಮತ್ತು ಮನಸ್ಸಿನ ಮೇಲೆ ಹಾನಿ ಮಾಡುವ ಸಬ್ಸ್ಟೆನ್ಸನ್ನು ಹೆಚ್ಚು ಬಳಸುವುದು. ಅದಕ್ಕೆ ಸಬ್ಸ್ಟೆನ್ಸ್ ಅಬ್ಯೂಸ್ ಅನ್ನುತ್ತಾರೆ. ಉದಾಹರಣೆಗೆ ಪೇಷಂಟ್ ರೆಗ್ಯುಲರ್ ಆಗಿ ಸಾರಾಯಿ ಕುಡಿದರೆ ಅದು ಸಬ್ಸ್ಟೆನ್ಸ್ ಅಬ್ಯೂಸ್. Substance dependence, it refers to a certain physiological and psychological phenomena induced by the repeated taking of substance. ಅಂದರೆ ಒಬ್ಬ ವ್ಯಕ್ತಿಗೆ ತನ್ನ ದೇಹದ ಮತ್ತು ಮನಸ್ಸಿನ ಮೇಲೆ ಆ ಸಬ್ಸ್ಟೆನ್ಸ್ ಡಿಪೆಂಡ್ ಆಗಿರುತ್ತದೆ. ಅದು ಇಲ್ಲದೆ ಅವರಿಗೆ ಇರಲು ಸಾಧ್ಯವಿಲ್ಲ. ಕೆಲವೊಂದು ಪ್ರಾಬ್ಲಮ್ ಅವರಿಗೆ ಆಗುತ್ತದೆ. ಉದಾಹರಣೆಗೆ ಆಲ್ಕೋಹಾಲ್ ಬಿಟ್ಟು ಕೆಲವೇ ಗಂಟೆಯಲ್ಲಿ ಕೂಡ ಅವರಿಗೆ ಇರಲು ಸಾಧ್ಯವಿಲ್ಲ, ಅವರಿಗೆ ನಡುಕ ಎಲ್ಲ ಶುರುವಾಗುತ್ತದೆ. ಇದಕ್ಕೆ ಸಬ್ಸ್ಟೆನ್ಸ್ ಡಿಪೆಂಡೆನ್ಸ್ ಎಂದು ಹೇಳುತ್ತಾರೆ. ಸಬ್ಸ್ಟೆನ್ಸ್ ಇಂಟಾಕ್ಸಿಕೇಷನ್, ಬೀಯಿಂಗ್ ಪಾಯ್ಸನ್ಡ್ ಬೈ ಅ ಡ್ರಗ್ ಆರ್ ಟಾಕ್ಸಿಕ್ ಸಬ್ಸ್ಟೆನ್ಸ್. ಅಂದರೆ ಸಬ್ಸ್ಟೆನ್ಸ್ ಬಳಸಿದ ಮೇಲೆ ಬಾಡಿ ಮತ್ತು ಮೈಂಡ್ ಅಲ್ಲಿ ಸ್ವಲ್ಪ ಬದಲಾವಣೆಗಳು ಆಗುತ್ತದೆ.
ಉದಾಹರಣೆಗೆ ಆಲ್ಕೋಹಾಲ್ ಕುಡಿದ ವ್ಯಕ್ತಿಯ ದೇಹದ ಮೇಲೆ ಕಂಟ್ರೋಲ್ ಕಳೆದುಕೊಳ್ಳುತ್ತಾರೆ ಮತ್ತು ವಾಮಿಟಿಂಗ್ ಆಗಬಹುದು. ಇದಕ್ಕೆ ಸಬ್ಸ್ಟೆನ್ಸ್ ಇಂಟಾಕ್ಸಿಕೇಷನ್ ಎಂದು ಹೇಳುತ್ತಾರೆ. Sundowning syndrome: confusion, restlessness, or behavior problems that usually start or become in the evening or at a night, mostly seen in the people with dementia. ಅಂದರೆ ಇದು ಎಲ್ಡರ್ಲಿ ಪೇಷಂಟ್, ಎಕ್ಸ್ಪೆಷಲಿ ಡೆಮೆನ್ಷಿಯಾ ಇರುವವರಿಗೆ ಸಂಜೆ ಅಥವಾ ರಾತ್ರಿ ವೇಳೆಯಲ್ಲಿ ಕನ್ಫ್ಯೂಷನ್, ಇರಿಟೇಬಿಲಿಟಿ ಹೆಚ್ಚಾಗುತ್ತದೆ. ಇದಕ್ಕೆ ಸನ್ಡೌನಿಂಗ್ ಸಿಂಡ್ರೋಮ್ ಎಂದು ಹೇಳುತ್ತಾರೆ. Synaptic cleft: a point of junction between two neurons in a neural pathway where a neurotransmitters trigger a receptor response. ಅಂದರೆ ಇದು ಟೂ ನರ್ವ್ ಸೆಲ್ಸ್ ನಡುವೆ ಇರುವ ತಿನ್ನಿ ಗ್ಯಾಪ್. ಇದು ಸಿಗ್ನಲ್ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಗೆ ಹೋಗುವುದು. ಈ ಗ್ಯಾಪ್ ಮೂಲಕ ಇದನ್ನು ಸೈನಾಪ್ಟಿಕ್ ಕ್ಲಿಫ್ಟ್ ಎಂದು ಹೇಳುತ್ತಾರೆ. ಸೂಪರ್ ಈಗೋ: ಅ ಮಾರಲ್ ಪಾರ್ಟ್ ಆಫ್ ದ ಮೈಂಡ್ ದ್ಯಾಟ್ ಕಂಟ್ರೋಲ್ಸ್ ರೈಟ್ ಆ್ಯಂಡ್ ರಾಂಗ್ ಬಿಹೇವಿಯರ್. ಅಂದರೆ ಇದು ಒಂದು ಪರ್ಸ್ನಾಲಿಟಿಯ ಒಂದು ಭಾಗ. ಇದು ಮಾರಲ್ ರೂಲ್ಸ್, ರೈಟ್ಸ್ ಆ್ಯಂಡ್ ರಾಂಗನ್ನು ಕಂಟ್ರೋಲ್ ಮಾಡುತ್ತದೆ. ದ ನೆಕ್ಸ್ಟ್ ವಿಡಿಯೋ ಈಸ್ ಟಿ ಟರ್ಮಿನಾಲಜಿ ಇನ್ ಕನ್ನಡ ವಿವರಣೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.